ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರಾರಂಭಿಕ ಹಂತದಲ್ಲಿ ಗಾಳಿ ಸೋಕು, ಪ್ರೇತ, ಭೂತ, ಪಿಶಾಚಿ, ದೆವ್ವ, ಯಾವ ಹೆಸರಿನಲ್ಲಿ ಬೇಕಾದ್ರೂ ನೀವು ಕರೀರಿ, ಅಥವಾ ಏನೋ ಒಂದು ಇವರಿಗೆ ಮೈ ಅಂಟಿದೆ, ಗೊತ್ತಿಲ್ಲ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ಆದರೆ ಏನೋ ಒಂದು ಮೈ ಅಂಟಿದೆ. ಪ್ರಾರಂಭಿಕ ಹಂತದಲ್ಲಿದೆ, ತುಂಬ ವರ್ಷಗಳ ಹಳೆಯದು ಅಲ್ಲ, ಪ್ರಾರಂಭಿಕ ಹಂತದಲ್ಲಿದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತು ಅಂದರೆ ಪ್ರಯೋಗವನ್ನು ನೀವು ಮಾಡಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ಪ್ರಯೋಗ ಮಾಡುವಂಥವರು ಧೈರ್ಯಶಾಲಿಗಳಾಗಿರಬೇಕು. ಸುಮ್ಮನೆ ಯಾರಂದರೆ ಅವ್ರು ಈ ಪ್ರಯೋಗವನ್ನು ಮಾಡೋದಕ್ಕೆ ಹೋಗಬೇಡಿ. ಪೀಡಿತ ವ್ಯಕ್ತಿ, ಸಮಸ್ಯೆ ಇರುವಂಥ ವ್ಯಕ್ತಿನ ಯಾವುದಾದ್ರೂ ಒಂದು ಕೆಳಗಡೆ ಬಂದ್ಬಿಟ್ಟು ಒಂದು ಹಾಸಿಗೆ ಇತ್ಯಾದಿಗಳನ್ನ ಅಥವಾ ಚಾಪೆ ಇತ್ಯಾದಿಗಳನ್ನ ಹಾಕಿ ಕೂರಿಸಿ, ಬೆಡ್ಶೀಟ್ ಇತ್ಯಾದಿಗಳನ್ನ ಹಾಕಿ ಅದರ ಮೇಲೆ ಕೂರಿಸಿ. ಸಮಸ್ಯೆ ಸಂಜೆಯ ನಂತರ ಬರ್ತಾ ಇದೆ ಸರ್, ಕತ್ತಲಾದ ಮೇಲೆ ಸಮಸ್ಯೆ ಜಾಸ್ತಿ ಆಗುತ್ತೆ ಇವರಿಗೆ ಅಂತ ಹೇಳಿದ್ರೆ ಪಶ್ಚಿಮಾಭಿಮುಖವಾಗಿ ಅವ್ರನ್ನ ಕೂರಿಸ್ಬೇಕು, ಅವ್ರ ಮುಖ ಪಶ್ಚಿಮಕ್ಕಿರಬೇಕು. ಸಮಸ್ಯೆ ಡೇ ಟೈಮಲ್ಲಿ ಜಾಸ್ತಿ ಇರುತ್ತೆ ಸರ್ ಅಂತ ಹೇಳಿದ್ರೆ ಪೂರ್ವಾಭಿಮುಖವಾಗಿ ಅವರ ಮುಖ ಇರಬೇಕು. ಒಂದು ಬಿಳಿ ಬಟ್ಟೆ ತಗೊಳ್ಳಿ, ಒಂದು ಕರ್ಚೀಫ್ ಗಾತ್ರದಲ್ಲಿದ್ದರೆ ಸಾಕು, ಪೂರ್ತಿ ಬಿಳಿ ಇರಬೇಕು, ಯಾವುದೇ ರೀತಿಯ ಡಿಸೈನ್ ಇತ್ಯಾದಿಗಳು ಇರಬಾರ್ದು. ಒಂದು ಬಿಳಿ ಬಟ್ಟೆನ ತಗೊಳ್ಳಿ, ಅದರಲ್ಲಿ ಒಣ ಖರ್ಜೂರ, ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಈ ರೀತಿ 5 ವಸ್ತುಗಳನ್ನು ನೀವು ಹಾಕಬೇಕಾಗತ್ತೆ. ಆಯಿತಾ? ಸೊ ಬಾದಾಮಿ ಹಾಕ್ಬೋದು ನೀವು, ಆಯಿತಾ, ಗೋಡಂಬಿಯನ್ನು ಹಾಕ್ಬೋದು, ಒಣ ದ್ರಾಕ್ಷಿಯನ್ನು ಹಾಕ್ಬೋದು, ಒಣ ಖರ್ಜೂರವನ್ನು ಹಾಕ್ಬೋದು, ಅಂಜೂರವನ್ನು ಹಾಕ್ಬೋದು, ಅಥವಾ ಪಿಸ್ತಾ ಕೂಡ ಹಾಕ್ಬೋದು. 5 ನಾನೇ ಹೇಳಿಬಿಟ್ಟೆ ನಿಮಗೆ ಏನು ಅಂತ. ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಬಿಳಿ ಬಟ್ಟೆನಲ್ಲಿ ಹಾಕಿ ಇದನ್ನು ಮೂಟೆ ರೀತಿಯಲ್ಲಿ ಗಂಟು ಕಟ್ಕೊಳ್ಳಿ. ಅದಾದ್ರ ಮೇಲೆ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ರೀತಿ ಇಟ್ಕೊಂಡು ಅವ್ರ ತಲೆ ಭಾಗದಿಂದ ಇಟ್ಕೊಂಡು ಇದನ್ನು ಇಳೆ ತೆಗಿಬೇಕು. 21 ಸಲ ಪೂರ್ತಿ ಬಾಡಿಗೆ, ಅವ್ರು ಕೂತಿರ್ತಾರಲ್ವ, ಪೂರ್ತಿ ಬಾಡಿಗೆ ಇಳೆ ತೆಗಿಬೇಕು. ನೀವು ತಲೆನ ಈ ರೀತಿ ಸುತ್ತಬೇಡಿ, ಇಲ್ಲಿಂದ ಹೀಗೆ ಮುಂದೆ ಭಾಗದಲ್ಲಿ ಮಾತ್ರ ಈ ರೀತಿ 21 ಸಲ ಇಳೆಯನ್ನು ತೆಗೆದು ಕೂಡಲೇ ಅದನ್ನು ತಗೊಂಡು, ತುಂಬ ಹೊತ್ತು ಅದನ್ನು ಕಾಯಿಸಬೇಡಿ, ಕೆಳಗಡೆ ಎಲ್ಲೂ ನೆಲದ ಮೇಲೆ ಇಡಬೇಡಿ. ಆ ಒಂದು ಗಂಟನ್ನು ತಗೊಂಡು ಕೂಡಲೇ ಆ ಒಂದು ಗಂಟನ್ನು ತಗೊಂಡು ಹತ್ತಿರದಲ್ಲಿರುವಂಥ ಸ್ಮಶಾನಕ್ಕೆ ಹೋಗಬೇಕು. ಸ್ಮಶಾನದ ಒಳಗಡೆ ತೆರಳಿ ಅಲ್ಲಿರುವಂಥ ಯಾವುದಾದರೂ ಸಮಾಧಿ, ಮತ್ತೆ ಹೇಳ್ತಾ ಇದ್ದೀನಿ, ಸ್ಮಶಾನದಲ್ಲಿರುವಂಥ ಸಮಾಧಿ ನೆನ್ಪಿಟ್ಕೊಳ್ಳಿ, ಸ್ಮಶಾನದಲ್ಲಿರುವಂಥ ಸಮಾಧಿ ಮೇಲೆ ಆ ಗಂಟನ್ನು ಇಟ್ಟು ತಿರುಗಿ ನೋಡದೆ ಮನೆಗೆ ಬನ್ನಿ. ಈ ಪ್ರಯೋಗವನ್ನು ಮಾಡಿರುವಂಥ ವ್ಯಕ್ತಿ ಖಂಡಿತವಾಗಲೂ ಮನೆಗೆ ಬಂದ ಮೇಲೆ ಸ್ನಾನ ಮಾಡಬೇಕು. ಪ್ರಯೋಗ ಮಾಡಿಸಿಕೊಂಡ ವ್ಯಕ್ತಿ ಕೂಡ ಅಷ್ಟೇ. ಇವರು ಇದನ್ನು ತಗೊಂಡು ಸ್ಮಶಾನಕ್ಕೆ ಹೋದ್ರೆ ಇವರು ಎದ್ದು ಸ್ವಲ್ಪ ಅರಿಶಿನವನ್ನು ಹಾಕಿರುವಂಥ ನೀರಿನಿಂದನೇ ಸ್ನಾನ ಮಾಡಬೇಕು, ಬಟ್ಟೆಯನ್ನು ಬದಲಾಯಿಸ್ಕೋಬೇಕು. ಈ ಪ್ರಯೋಗ ಮಾಡುವಂಥವರಿಗೆ ಮೊದಲೇ ಹೇಳ್ತಾ ಇದ್ದೀನಿ, ಸೂಚನೆ ಏನು ಅಂತ ಹೇಳಿದ್ರೆ, ಯಾರು ಮಾಡ್ತಾ ಇದ್ದೀರೋ ಧೈರ್ಯಶಾಲಿಗಳಾಗಿದ್ದರೆ ಮಾತ್ರ ಈ ಪ್ರಯೋಗವನ್ನು ಮುಂದುವರಿಸಿ. ಒಳ್ಳೆಯದಾಗಲಿ.